ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೆ ಡಿಫ್ರೆಂಟಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಸೇಮ್ ಡಿಟೋ ಹೇಗಿರುತ್ತೋ ಅದೇ ರೀತಿಯಾಗಿ ನಾನಿಲ್ಲಿ ಎಗ್ ಚಿಲ್ಲಿ ರೆಸಿಪಿನ ಮಾಡಿಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿದೆ ಅಂತಲೇ ಹೇಳ್ಬೋದು. ಕೇವಲ 5-10 ನಿಮಿಷದಲ್ಲಿ ರೆಡಿಯಾಗುವಂತಹ ಎಗ್ ಚಿಲ್ಲಿ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು 5 ಮೊಟ್ಟೆನ ಕಟ್ ಮಾಡಿ ಈ ರೀತಿಯಾಗಿ ಬಟ್ಲಿಗೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನು ಆಗುವಷ್ಟು ಉಪ್ಪನ್ನ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಒಳಗಡೆ ಏನು ಎಲ್ಲೋ ಅಂಶ ಇರುತ್ತೆ ನೋಡಿ, ಅದೆಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪು ಹಾಕಿರ್ತೀವಲ್ಲ ಅಷ್ಟನ್ನು ಸಹ ಚೆನ್ನಾಗೆಲ್ಲನೂ ಮಿಕ್ಸ್ ಆಗಬೇಕು. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನಿವಾಗ ಈ ರೀತಿಯಾಗೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಗಂಟೆ ಆಗುವಷ್ಟು ಈರುಳ್ಳಿನ ಈ ರೀತಿಯಾಗಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಆಗುವಷ್ಟು ಕ್ಯಾಪ್ಸಿಕಮ್ಮು, ಹಾಗೆ ಒಂದು 2 ಚಿಲ್ಲಿ, ಹಾಗೆ ಒಂದು 3 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸು, ಹಾಗೆ 2 ಸ್ಪೂನ್ ಆಗುವಷ್ಟು ಟೊಮೊಟೊ ಸಾಸು, ಹಾಗೆ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸು. ಇಷ್ಟನ್ನು ಸಹ ನಾವಿವಾಗ ನೀಟಾಗಿ ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿವಾಗ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಒಂದು 3 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನೋಡಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ, ಆಯಿಲು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ನಾವು ಆಗಲೇ ಕಟ್ ಮಾಡಿ ಏನು ಇಟ್ಕೊಂಡಿದ್ವಿ ನೋಡಿ, ಮೊಟ್ಟೆನ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ವಲ್ಲ, ಆ ಮೊಟ್ಟೆನ ಈ ರೀತಿಯಾಗಿ ಎಣ್ಣೆ ಒಳಗಡೆ ಪ್ಯಾನ್ ಒಳಗಡೆ ಸೇರಿಸೋಣ. ನೀವು ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಎಗ್ ಚಿಲ್ಲಿ ಮಾಡೋದಕ್ಕೆ ಏನಪ್ಪ ಅಂತಂದರೆ ದಪ್ಪ ಪೀಸಸ್ ಆಗಿ ನಮಗೆ ರೆಡಿ ಆಗಬೇಕು. ಮಿಕ್ಸ್ ಮಾಡಿಬಿಟ್ರೆ ಇವಾಗ ಎಗ್ ಬುರ್ಜಿ ಮಾಡ್ತೀವಲ್ಲ ಆ ರೀತಿಯಾಗಿ ಆಗಿಬಿಡುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ಗಳು ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಲೇಯರ್ಗಳಾಗಿ ನಾವು ಮಾಡ್ಕೊಬೇಕು. ಅದನ್ನು ದಪ್ಪದಾಗಿ ಪೀಸಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಗ್ ಚಿಲ್ಲಿ ಮಾಡೋದಕ್ಕೆ. ನಾವು ಗೋಬಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಗೋಬಿ ಪೀಸಸ್ಗಳು ದಪ್ಪದಾಗಿ ಸಿಗುತ್ತೆ ನೋಡಿ, ಆ ರೀತಿಯಾಗಿ ಇದು ಸಿಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನಿಧಾನವಾಗಿಯೇ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇಗ ಸೀದೋಗ್ಬಿಡುತ್ತೆ ಮತ್ತು ಹಾಗೆ ಸ್ವಲ್ಪ ತಳನೂ ಸಹ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಪೀಸಸ್ಗಳಾಗಿ ನಾವೆಲ್ಲನೂ ಸಹ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗೆಲ್ಲನೂ ಚೆನ್ನಾಗಿ ಬೆಂದಿದ್ದು ಆದಮೇಲೆ ನಾವು ಇನ್ನೊಂದು ಸ್ಪೂನ್ನ ತೊಗೊಂಡು ನೀಟಾಗಿ ಈ ರೀತಿಯಾಗಿ ದಪ್ಪದಾಗಿ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಸ್ಪೂನಲ್ಲಿ ಎತ್ಕೊಂಡು ಗೋಬಿ ಥರ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೊಂಥರ ಡಿಫ್ರೆಂಟ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಈ ರೀತಿಯಾಗಿ ಮನೇಲಿ ಟ್ರೈ ಮಾಡಿ. ಮಕ್ಕಳು ಮತ್ತು ಮನೇಲಿರೋ ಜನ ಎಲ್ಲನೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ನೋಡಿ, ಅದೇ ರೀತಿಯಾಗಿ ಇದೊಂದು ರೆಸಿಪಿ ಬಂದಿರುತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ ಒಂದು 5 ನಿಮಿಷಗಳ ಕಾಲ ಎಲ್ಲನೂ ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಅದೇ ಎಲ್ಲನೂ ಸ್ವಲ್ಪ ತಟ್ಟೆಗೆ ತೆಗೆದಿಟ್ಕೊಂಡು ಮೊಟ್ಟೆನ ನಾವು ಅದೇ ಪ್ಯಾನ್ಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ನಾವಿಲ್ಲಿ ಏನು ಬೆಳ್ಳುಳ್ಳಿ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಆಯಿಲು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಬೆಳ್ಳುಳ್ಳಿ ಪೀಸಸ್ಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ಟೇಸ್ಟು ಘಮ ಅಂತೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಆಗುವಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು, ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಈ ರೀತಿಯಾಗಿ ದಪ್ಪದಾಗಿಯೇ ಸಹ ಕಟ್ ಮಾಡ್ಕೊಳ್ಳಿ. ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಕಲರ್ಫುಲ್ಲಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಸಹ ನಾವು ಇವಾಗ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಘಮ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿ ಬರ್ತಿದೆ. ಫ್ರೈ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಘಮ ಬರುತ್ತೆ ನೋಡಿ, ಅದಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ನೆಕ್ಸ್ಟು ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸು, ಹಾಗೆ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸು, ಹಾಗೆ 2 ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸು ಇಷ್ಟನ್ನು ಸಹ ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮ್ ಬೇಡ, ಬೇಗ ಇದು ಸೀದೋಗ್ಬಿಡುತ್ತೆ. ಇಷ್ಟನ್ನು ಸಹ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಸಹ ನಾವು 1-2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನೀರು ಅಂತಂದರೆ 1-2 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸಿ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾವು ಆಗಲೇ ಮೊಟ್ಟೆನೂ ಸಹ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ, ಇದಕ್ಕೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಟೇಸ್ಟ್ ನೋಡಿಕೊಂಡು ಮೊಟ್ಟೆ ಹದ ನೀವು ಎಷ್ಟು ಹಾಕ್ಕೊಂಡಿರ್ತೀರೋ, ಸಪ್ಪೆ ಅನಿಸಿದ್ರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋದಕ್ಕೆ ಹೋಗಬೇಡಿ. ನಾವು ಎರಡಕ್ಕೂ ಉಪ್ಪು ಹಾಕೋದ್ರಿಂದ ಎರಡೂ ಉಪ್ಪು ಹಾಕಿ ಜಾಸ್ತಿ ಉಪ್ಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಆಗುವಷ್ಟು ಮೆಣಸು ಪುಡಿ, ಹಾಗೆ 1 ಚಿಟಿಕೆ ಆಗುವಷ್ಟು ಚಿಲ್ಲಿ ಪುಡಿ ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಸಾಸನ್ನು ಸಹ ಹಾಕಿರ್ತೀವಿ, ನೀವು ಬೇಕಂತಂದರೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬೇಕಂತಂದರೆ ನಿಮಗೆ ಖಾರ ಇನ್ನೂ ಬೇಕಂತಂದರೆ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟು ರೆಡಿ ಆಗಿದ್ದಾದಮೇಲೆ ನಾವು ಆಗಲೇ ಮೊಟ್ಟೆನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದು ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕೆಚಪ್ಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಚಿಲ್ಲಿ, ಸಾಸು ಇಷ್ಟನ್ನು ಸಹ ಹಾಕಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಡಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಸಾಸು ಅದೆಲ್ಲ ಹಾಕಿರ್ತೀವಲ್ಲ, ಅದು ಬೇಗನೆ ಸಹ ಡ್ರೈ ಆಗಿಬಿಡುತ್ತೆ. ನಾವು ನಿಧಾನವಾಗಿ ಇಟ್ಕೊಂಡ್ರೆ ಅದು ಕ್ರಿಸ್ಪಿನೆಸ್ಸು ಬರಲ್ಲ, ಒಂಥರ ಮೆತ್ತದಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ, ಕ್ಯಾಪ್ಸಿಕಮ್ಮು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿದೆ, ಮತ್ತು ಘಮ ಅಂತೂ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಒಂದು ಯಾವುದೇ ನಾವು ಡಿಶಸ್ನ ಮಾಡಬೇಕಂದ್ರೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿಯಾಗಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿರುತ್ತೆ. ನೀವು ಈ ರೀತಿಯಾಗಿ ಮನೇಲೇ ಟ್ರೈ ಮಾಡಿ. ನಾನಿವಾಗ ಫಸ್ಟು ಇವಾಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವು ಟೊಮೊಟೊ ಸಾಸ್ ಅದೆಲ್ಲ ಹಾಕಿರ್ತೀವಲ್ಲ, ಸೇಮ್ ಹೋಟೆಲಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಾಗೇ ಇದೆ ಅಂತಲೇ ಹೇಳ್ಬೋದು. ಅಲ್ಲಂದರೆ ಅದು ಇದು ಕೆಮಿಕಲ್ನೆಲ್ಲನೂ ಹಾಕಿರ್ತಾರೆ. ಬನ್ನಿ ಇವಾಗ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅಪ್ಪು, ಏನೋ ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡಿದ್ದೀನಿ, ಬನ್ನಿರಿ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ರಿ. ಹೆಂಗೆ ಅನ್ನಿಸ್ತೈತೆ? ಕೆಳಗಡೆ ಇಡ್ತೀನಿ. ಹೆಂಗೆ ಅನ್ನಿಸ್ತೈತೆ ಅಮ್ಮ ನೋಡೋಕ್ಕೆ? ಅಪ್ಪು, ನಿಂಗೆ ಹೆಂಗೆ ಅನ್ನಿಸ್ತೈತೆ? ಹಾಂ, ಬನ್ನಿ ಕುತ್ಕೊಳ್ಳಿ. ಕುಕ್ ಯಾವ ಥರ ನೀನು? ಬನ್ನಿ ಟೇಸ್ಟ್ ಮಾಡಿ ಬನ್ನಿ. ಹಾಂ, ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ ಅಂತ. ಬಿಸಿ ಇರುತ್ತೆ, ಹುಷಾರು. ತನ್ವಿ ತಿಂತಾ ಇರೋ ಫೋರ್ಸ್ ನೋಡಿದ್ರಲ್ಲಿ ಇರೋದೆಲ್ಲ ಖಾಲಿ ಮಾಡ್ತಾಳೆ ಅನ್ಸುತ್ತೆ. ಹೆಂಗೈತೆ? ಹೆಂಗೈತೆ? ಚೆನ್ನಾಯ್ತಾ? ಸೂಪರ್ ಆಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತಿನ ಎಗ್ ಚಿಲ್ಲಿ ರೆಸಿಪಿ ಯಾವ ರೀತಿಯಾಗಿ ಇತ್ತು, ಮನೇಲೆಲ್ಲ ಮತ್ತು ಮಕ್ಕಳು ಮತ್ತು ಹಸ್ಬೆಂಡ್ ತಿಂದರು ಏನೆಲ್ಲ ಒಪಿನಿಯನ್ ಕೊಟ್ಟರು ಅಂತ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ರು. ಎಗ್ ಚಿಲ್ಲಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು. ಮನೇಲಂತೂ ಖುಷಿಯಾಗಿತ್ತು ನೆನ್ನೆ ಎಗ್ ಚಿಲ್ಲಿ ರೆಸಿಪಿ. ಅಪ್ಪು ಅಂತೂ ಏನಾದರೂ ಡಿಫ್ರೆಂಟಾಗಿ ಮಾಡಮ್ಮ ಅಂತ ಹೇಳ್ತಾ ಇರ್ತಾನೆ. ಈ ರೀತಿಯಾಗಿ ಮಾಡಿಕೊಟ್ರೆ ಅವರೂ ಅಷ್ಟೇ ಏನೋ ಒಂಥರ ಖುಷಿಯಿಂದ ತಿಂತಾರೆ. ಮತ್ತು ನಾವು ಮೊಟ್ಟೆನ ಬೇಯಿಸ್ಬೇಕಾದ್ರೆ ಒಳಗಡೆ ಇರೋ ಎಗ್ ಎಲ್ಲೋನ ತೆಗ್ದು ಹಾಕ್ಬಿಡ್ತೀವಿ. ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಯಾವುದೇ ರೀತಿಯಾಗಿ ಏನೂ ವೇಸ್ಟ್ ಆಗಲ್ಲ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.